ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟರಾದಂತಹ ಬ್ಯಾಂಕ್ ಜನಾರ್ದನ್ ಅವರು ನಿಧನರಾಗಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಏಪ್ರಿಲ್ 13 ಅಂದರೆ ಭಾನುವಾರ ನಿನ್ನೆ ಮಧ್ಯರಾತ್ರಿ ಸುಮಾರು 2:30ಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಟರು ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರನ್ನು ಕುಟುಂಬಸ್ಥರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಇಂದು ಅಂದರೆ ಏಪ್ರಿಲ್ 14 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಟ ಬ್ಯಾಂಕ್ ಜನಾರ್ದನ್ ಅವರ ಮನೆ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. 1948ರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದ್ದರು. 1985ರಲ್ಲಿ ಪಿತಾಮಹ ಚಿತ್ರದ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದರು. ನಂತರ ಬೆಟ್ಟದ ತಾಯಿ, ಪೊಲೀಸ್ ಹೆಂಡತಿ, ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ ಬಂಗಾರಪ್ಪ, ಜಿ ಬೂಂಬಾ, ಗಣೇಶ ಸುಬ್ರಹ್ಮಣ್ಯ, ಕೌರವ ಸೇರಿದಂತೆ 500ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅವರು ನಟಿಸಿದ್ದರು. 2016ರ ನಂತರ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿರಲಿಲ್ಲ. 2022ರ ನಂತರ ಮಠ ಹಾಗೂ 2023ರಲ್ಲಿ ಉಂಡೆರಾಮ ಚಿತ್ರಗಳಲ್ಲಿ ಅವರು ನಟಿಸಿದ್ದರು. ಹಿರಿತೆರೆ ಜೊತೆಗೆ ಕಿರುತೆರೆಯಲ್ಲಿಯೂ ಸಹ ಬ್ಯಾಂಕ್ ಜನಾರ್ದನ್ ಅವರು ಕೆಲಸವನ್ನು ಮಾಡಿದ್ದಾರೆ. ಪಾಪ ಪಾಂಡು, ಜೋಕಾಲಿ, ರೋಬೋ ಫ್ಯಾಮಿಲಿ, ಮಾಂಗಲ್ಯ ಧಾರಾವಾಹಿಗಳಲ್ಲೂ ಸಹ ಬ್ಯಾಂಕ್ ಜನಾರ್ದನ್ ಅವರು ಅಭಿನಯಿಸಿದ್ದಾರೆ. ಸಿನಿಮಾ ರಂಗದ ಜೊತೆಗೆ ಕಿರುತೆರೆಯಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಅವರು ಅನೇಕ ಧಾರಾವಾಹಿಗಳಲ್ಲಿ, ಅನೇಕ ಪ್ರಖ್ಯಾತ ಧಾರಾವಾಹಿಗಳಲ್ಲಿ ಅಭಿನಯಿಸಿದರು. ತಮ್ಮ ವಿಶೇಷ ಮ್ಯಾನರಿಸಮ್ನಿಂದಲೇ ಗುರುತಿಸಲ್ಪಡುತ್ತಿದ್ದ ಜನಾರ್ದನ್ ಅವರು ಇನ್ನು ನೆನಪು ಮಾತ್ರ ಎನ್ನಬಹುದು. ನಟ ಜನಾರ್ದನ್ ಅವರನ್ನು ಬ್ಯಾಂಕ್ ಜನಾರ್ದನ್ ಎಂಬ ಹೆಸರಿನಿಂದಲೇ ಕರೆಯಲಾಗುತ್ತದೆ. ಬಹುಶಃ ಚಿತ್ರಪ್ರೇಮಿಗಳಿಗೆ ನಟ ಜನಾರ್ದನ್ ಎಂದರೆ ಹೊಳೆಯುವುದು ಕಷ್ಟ. ಅಷ್ಟರ ಮಟ್ಟಕ್ಕೆ ಬ್ಯಾಂಕ್ ಎಂಬ ಹೆಸರು ಜನಾರ್ದನ್ ಅವರಿಗೆ ಅನ್ವರ್ಥವಾಗಿತ್ತು. ಹಾಗಿದ್ದರೆ ಜನಾರ್ದನ್ ಅವರಿಗೆ ಬ್ಯಾಂಕ್ ಎಂಬ ಹೆಸರು ಹೊಂಟಿದ್ದು ಹೇಗೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಜನಾರ್ದನ್ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ವೈದ್ಯರಾಗಿದ್ದ ಶಂಕರ್ ಶೆಟ್ಟಿಯವರ ತೋಟದಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. ಇದೇ ಸಮಯದಲ್ಲಿ ಹುಡುಗ SSLC ಪಾಸಾಗಿದ್ದಾನೆಂದು ತಿಳಿದು ಶಂಕರ ಶೆಟ್ಟಿಯವರು 1965ರಲ್ಲಿ ಅಲ್ಲಿನ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜವಾನನ ಕೆಲಸವನ್ನು ಕೊಡಿಸಿದ್ದರು. 50 ರೂಪಾಯಿ ಸಂಬಳಕ್ಕೆ ಅಂದು ಜನಾರ್ದನ್ ಅವರು ಕೆಲಸಕ್ಕೆ ಸೇರಿದ್ದರು. ಇದೇ ಸಮಯದಲ್ಲಿ ಜನಾರ್ದನ್ ಅವರು ಊರಲ್ಲಿ ಅಂದರೆ ತಮ್ಮದೇ ಊರಿನಲ್ಲಿ ನಾಟಕಗಳಲ್ಲಿ ನಟಿಸಲು ಆರಂಭಿಸಿದ್ದರು. ಸಿದ್ದೇಶ್ವರ ನಾಟಕ ಕಂಪನಿ ಮೂಲಕ ನಾಟಕ ಸಂಘವನ್ನು ಸೇರಿದ್ದರು. ಈ ಸಮಯದಲ್ಲಿ ಅವರು ಬ್ಯಾಂಕ್ ಕೆಲಸಕ್ಕೆ ಹೋಗುವುದು ಬಹಳ ಕಷ್ಟವಾಗುತ್ತಿತ್ತು. ಒಂದು ಬಾರಿ ಹಿರಿಯ ನಟ ಧೀರೇಂದ್ರ ಗೋಪಾಲ್ ಅವರು ನಾಟಕವನ್ನು ನೋಡಲು ಬಂದಿದ್ದರಂತೆ. ಜನಾರ್ದನ್ ಅವರ ನಟನೆ ನೋಡಿ ಚಿತ್ರರಂಗಕ್ಕೆ ಬರಲು ಅವರು ಪ್ರೇರೇಪಿಸಿದ್ದರಂತೆ. ಬೆಂಗಳೂರಿಗೆ ಬರಲು ಹೇಳಿದ್ದರು. ಆಗ ಊರಿಗೆ ಉಪಕಾರ ಎಂಬ ಚಿತ್ರದಲ್ಲಿ ವಜ್ರಮುನಿಯವರ ಬಾಡಿಗಾರ್ಡ್ ಆಗಿ ಮೊದಲು ನಟಿಸಿದ್ದರು ಬ್ಯಾಂಕ್ ಜನಾರ್ದನ್ ಅವರು. ಅದಾದ ನಂತರ ಸಿನಿಮಾದ ಒಲವು ಹೆಚ್ಚಿಸಿಕೊಂಡ ಅವರು ಚಿತ್ರರಂಗದಲ್ಲೇ ಸಕ್ರಿಯರಾದರು. ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ನಟಿಸುತ್ತಿದ್ದಂತಹ ಅವರಿಗೆ ಚಿತ್ರರಂಗದಲ್ಲಿ ಬ್ಯಾಂಕ್ ಜನಾರ್ದನ್ ಎಂದೇ ಹೆಸರು ಗಟ್ಟಿಯಾಯಿತು. ಬಳಿಕ ಬ್ಯಾಂಕ್ ಕೆಲಸವನ್ನು ತೊರೆದಿದ್ದರು. ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ತುಳು ಚಿತ್ರಗಳಲ್ಲಿಯೂ ಸಹ ಬ್ಯಾಂಕ್ ಜನಾರ್ದನ್ ಅವರು ನಟಿಸಿದ್ದಾರೆ. 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವಂತಹ ಬ್ಯಾಂಕ್ ಜನಾರ್ದನ್ ಅವರು ಇದೀಗ ಇಹಲೋಕ ತ್ಯಜಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ನಿನ್ನೆ ಮಧ್ಯರಾತ್ರಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿರುವ ಬ್ಯಾಂಕ್ ಜನಾರ್ದನ್ ಅವರಿಗೆ ಶಾಂತಿ ಸಿಗಲೆಂದು ಪ್ರಾರ್ಥಿಸೋಣ. ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.